ಹಾಯ್ ಗಾಯ್ಸ್. ಸೊ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ. ಸೊ ಅದಾದಮೇಲೆ ಅದ್ರ ಜೊತೆಗೇ ಒಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ನು ನಾನು ಅದ್ರ ಬಗ್ಗೆಯೂ ಹೇಳಿದ್ದೆ. ಅದರಲ್ಲಿ 3 ಕೈಂಡ್ ಆಫ್ ಕ್ವಾಲಿಟಿ ಮೇಯ್ನಾಗಿ ಬರುತ್ತೆ. ಒಂದು IQC, ಇನ್ನೊಂದು IPQC, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು IQC ಬಗ್ಗೆ ಸ್ವಲ್ಪ ಲಿಟಲ್ ಬ್ರೀಫಾಗಿ ನೋಡೋಣ. IQC ಆಗಲೇ ಹೇಳ್ದಂಗೆ IQC ಅಂದರೆ ಇನ್ಕಮಿಂಗ್ ಕ್ವಾಲಿಟಿ ಕಂಟ್ರೋಲ್ ಅಂತ. ಸೊ ಈ IQC ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮ್ಗೊಂದು ಸಿಂಪಲ್ ಸ್ಟೋರಿ ಮೂಲಕ ಹೇಳ್ತೀನಿ. ಲೆಟ್ಸ್ ಇವಾಗ ನೀವು ಬಂದು ಒಂದು 100 ಲೀಟರ್ ಆ್ಯಪಲ್ ಜ್ಯೂಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ 100 ಲೀಟರ್ ಆ್ಯಪಲ್ ಜ್ಯೂಸ್ ಮಾಡಬೇಕು ಅಂದರೆ ನಿಮಗೆ ಒಂದು 100 kg ಅಂತ ಅಸ್ಯೂಮ್ ಮಾಡಿ 100 kg ಆ್ಯಪಲ್ ಬೇಕಾಗಿರುತ್ತೆ. ಸೊ ನೀವು ಏನು ಮಾಡ್ತೀರಾ, 100 kg ಆ್ಯಪಲ್ನ ವೆಜಿಟೇಬಲ್ ಶಾಪಿಂದ ಇಂಪೋರ್ಟ್ ಮಾಡ್ಕೋತೀರಾ. ಮೀನ್ಸ್ ಫ್ರೂಟ್ ಶಾಪಿಂದ, ವೆಜಿಟೇಬಲ್ ಶಾಪಲ್ಲ ಫ್ರೂಟ್ ಶಾಪಿಂದ ಇಂಪೋರ್ಟ್ ಮಾಡ್ಕೋತೀರಾ. ಇವಾಗ ನೀವು ಬಂದಿರೋ 100 kg ಆ್ಯಪಲ್ನು ಡೈರೆಕ್ಟಾಗಿ ಜ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ ಮೇ ಬಿ ಜ್ಯೂಸ್ ಟೇಸ್ಟು ಆಲ್ಮೋಸ್ಟ್ ಬಂದು ಜ್ಯೂಸ್ ಟೇಸ್ಟ್ ಬಂದು ನಿಮಗೆ ಟೇಸ್ಟ್ ಬಂದು ಕಡಿಮೆ ಆಗುತ್ತೆ. ಬಿಕಾಸ್ ಯಾಕಂದರೆ ನೀವು ಬ್ಲೈಂಡಾಗಿ ಅಲ್ಲಿಂದ ಬಂದಿರೋಂಥ ಪಾರ್ಟ್ನ ಡೈರೆಕ್ಟಾಗಿ ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀರಾ. ಸೊ ಈಗ ಈ ಬಂದಿರೋ ಪಾರ್ಟ್ನ ಡೈರೆಕ್ಟಾಗಿ ಜ್ಯೂಸ್ ಮಾಡೋದಕ್ಕೆ ಮಧ್ಯದಲ್ಲಿ ಒಬ್ಬರು ವ್ಯಕ್ತಿ ಬಂದು ಆ ಆ್ಯಪಲ್ನ ಚೆಕ್ ಮಾಡಿ ಜ್ಯೂಸ್ ಮಾಡೋದಕ್ಕೆ ಕೊಟ್ಟರೆ ಹೇಗಿರುತ್ತೆ, ಆವಾಗ ಅದರ ಟೇಸ್ಟ್ ಬೆಟರ್ ಆಗಿರುತ್ತೆ. ಸೊ ಇಲ್ಲಿ ಆ ಮಿಡಲಲ್ಲಿರುವಂಥ ವ್ಯಕ್ತಿಯೇ ಒಂದು IQC ಅಂತ ಹೇಳ್ಬೋದು. IQC ಅಂತ ಇಟ್ಕೊಳ್ಳಿ. IQC ಅಂದರೆ ಇನ್ಕಮಿಂಗ್ ಕ್ವಾಲಿಟಿ ಕಂಟ್ರೋಲ್ ಅಂತ. ಸೊ ಈಗ ಬಂದಿರುವಂಥ ಆ್ಯಪಲ್ನ 100 ಆ್ಯಪಲ್ನ ಆ ವ್ಯಕ್ತಿ ಬಂದು ಫಸ್ಟು ಇನ್ಸ್ಪೆಕ್ಟ್ ಮಾಡ್ತಾರೆ. ಇನ್ಸ್ಪೆಕ್ಷನಲ್ಲಿ IQC ಮೇಜರಾಗಿ ಇನ್ಸ್ಪೆಕ್ಷನಲ್ಲಿ ಬೇಸಿಕಲಿ 3 ಟೈಪ್ ಆಫ್ ಇನ್ಸ್ಪೆಕ್ಷನ್ ಇರುತ್ತೆ. ಒಂದು ಸಿಂಪಲ್ ವಿಷುವಲ್ ಇನ್ಸ್ಪೆಕ್ಷನ್. ಸೊ ಬಂದಿರೋಂಥ 100 kg ಆ್ಯಪಲ್ನು ಹಂಗೆ ವಿಷುವಲಾಗಿ ಕಣ್ಣಲ್ಲೇ ನೋಡಿ ಚೆಕ್ ಮಾಡೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಸೆಕೆಂಡ್ ಕೈಂಡ್ ಆಫ್ ಬಂದು ಮೆಷರ್ಮೆಂಟ್ ಇನ್ಸ್ಪೆಕ್ಷನ್ ಅಂತಾರೆ. ಮೆಷರ್ಮೆಂಟ್ ಇನ್ಸ್ಪೆಕ್ಷನ್ ಅಂದರೆ ಸೊ ಬಂದಿರೋಂಥ ಆ್ಯಪಲ್ ನಾವು ಕೊಟ್ಟಿರೋಂಥ ಈಗ ಆ್ಯಪಲ್ ಮೆಷರ್ಮೆಂಟ್ ಮಾಡ್ತಾರೆ. ಸೊ ಅದ್ರ ತೂಕ ಕರೆಕ್ಟಾಗಿದೆಯಾ, ಸೊ ಅದ್ರ ತೂಕ ಯಾವ ಥರ ಇದೆ ಅಂತ ಲೆಟ್ಸ್ ಆ ಥರ ಇರುತ್ತೆ. 3ನೇ ಕೈಂಡ್ ಆಫ್ ಇನ್ಸ್ಪೆಕ್ಷನ್ ಬಂದು ಟೆಸ್ಟಿಂಗ್ ಇನ್ಸ್ಪೆಕ್ಷನ್. ಸೊ ಟೆಸ್ಟಿಂಗ್ ಇನ್ಸ್ಪೆಕ್ಷನ್ ಅಂದರೆ ಸೊ ಬಂದಿರೋಂಥ ಆ್ಯಪಲ್ನ 1-2-3 ಆ್ಯಪಲ್ನ ಟೆಸ್ಟ್ ಮಾಡ್ತಾರೆ. ಸೊ ಈ ಥರ ಮಾಡಿ ಆ ಒಂದು ಆ್ಯಪಲ್ಸ್ನ ಜ್ಯೂಸ್ ಮಾಡೋದಕ್ಕೆ ಮುಂದೆಗಡೆ ಅಪ್ರೂವ್ ಮಾಡ್ತಾರೆ. ಸೊ ಇವಾಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಅಂದರೆ ಬಂದಿರುವಂಥ 100 kg ಆ್ಯಪಲ್ನು ಟೆಸ್ಟ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ 100 kg ಆ್ಯಪಲ್ನು ಟೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಜ್ಯೂಸ್ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಒಂದು 10 kg ಆ್ಯಪಲ್, ಸೊ ಒಂದು 10%, ಒಂದು 5% ಅಂತ IQC. ಇದು ಕಂಪನಿ ಮೇಲೆ ಕಂಪನಿ ಡಿಫರ್ ಆಗುತ್ತೆ. ಇದನ್ನು ಸ್ಯಾಂಪಲ್ ಅಂತ ಹೇಳ್ತಾರೆ. ಸೊ 100 kg ಆ್ಯಪಲಿಂದ ಒಂದು 10% ಆ್ಯಪಲ್ನ ಚೆಕ್ ಮಾಡಿ, ಈ 3 ಕೈಂಡ್ ಆಫ್ ಇನ್ಸ್ಪೆಕ್ಷನ್ನ ಚೆಕ್ ಮಾಡಿ, ಚೆಕ್ ಲಿಸ್ಟ್ ಮಾಡಿ, ಈ ಎಲ್ಲ ಕೈಂಡ್ ಆಫ್ ಚೆಕ್ ಲಿಸ್ಟು ಓಕೆ ಆದರೆ ಆ ಪಾರ್ಟ್ನ ಆ ಆ್ಯಪಲ್ನ ಅಕ್ಸೆಪ್ಟ್ ಮಾಡಿ ಜ್ಯೂಸ್ ಮಾಡೋದಕ್ಕೆ ಮುಂದೆಗಡೆ ಟೀಮ್ಗೆ ಆರ್ಡರ್ ಮಾಡ್ತಾರೆ. ಸೊ ಇಫ್ ಇನ್ ಕೇಸ್ ಈ ಯಾವುದೇ ರೀತಿಯಾದ ಚೆಕ್ ಪಾರ್ಟ್ಸಲ್ಲಿ ಇನ್ ಕೇಸ್ ಈ ರೀತಿಯಾದಂಥ ಈ 3 ಕೈಂಡ್ ಆಫ್ ಚೆಕ್ ಲಿಸ್ಟಲ್ಲಿ ಆ ಆ್ಯಪಲ್ ಏನಾದರೂ ಫೇಲ್ ಆದರೆ ಸೊ ಆ್ಯಪಲ್ನ ಹೋಲ್ಡ್ ಮಾಡಿ, ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಈ ಆ್ಯಪಲ್ನ ರಿಜೆಕ್ಟ್ ಮಾಡಿ ಶಾಪ್ ಓನರ್ಗೆ ಈ ಥರ ನಿಮ್ಮ ಆ್ಯಪಲಲ್ಲಿ ಪ್ರಾಬ್ಲಮ್ ಇದೆ, ನಮಗೆ ಈ ಥರ ಆ್ಯಪಲ್ ಇಟ್ಕೊಂಡು ಜ್ಯೂಸ್ ಮಾಡೋದಕ್ಕಾಗಲ್ಲ, ನಮಗೆ ಇನ್ನೂ ಇಂಪ್ರೂವ್ಡ್ ನಮಗೆ ಮುಂದೆ ಇದಕ್ಕಿಂತ ಬೆಟರ್ ಆ್ಯಪಲ್ಸ್ ಬೇಕು ಅಂತ ಹೇಳಿ ಇನ್ಫಾರ್ಮ್ ಮಾಡ್ತಾರೆ. ಸೊ ಇವಾಗ ನಿಮ್ಗೊಂದು ಐಡಿಯಾ ಇರುತ್ತೆ IQC ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ, ಸೊ ಇವಾಗ ನಿಮ್ಗೊಂದು ಐಡಿಯಾ ಇರುತ್ತೆ IQC ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಇದ್ರ ಒಳಗಡೆ ತುಂಬ ಟೆಕ್ನಿಕಲ್ ಆಗಿರುತ್ತೆ. ನಾನು ಸುಮ್ಮನೆ ಒಂದು ಅನಾಲಜಿಯಲ್ಲಿ ಹೇಳಿದ್ದು. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಅಷ್ಟೇ ಇವತ್ತಿನ ವೀಡಿಯೋದಲ್ಲಿ. ಸೊ ಮುಂದೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್.